ಗಂಡನ ದಾರಿಯನ್ನೇ ತುಳಿದ ಮುದ್ದಿನ ಮಡದಿ. ಸುಂದರ ಜೋಡಿಯ ಬಾಳಲ್ಲಿ ಬೀಸಿತು ಬಿರುಗಾಳಿ. ಸಂಬಂಧಗಳೇ ಹಾಗೆ, ಹಚ್ಚಿಕೊಂಡ ಜೀವ ದೂರವಾದಾಗ ಜಗತ್ತು ಕತ್ತಲಾಗುತ್ತೆ. ನಮ್ಮವರು ಇಲ್ಲವೆಂದಾಗ ಆಕಾಶ ಕಳಚಿ ಬಿದ್ದಂಗೆ ಆಗುತ್ತೆ. ತನ್ನ ಮನದರಸನನ್ನ ಕಳೆದುಕೊಂಡ ಹೆಂಡತಿ ತಾನು ಕೂಡ ಜೀವವನ್ನ ಬಿಟ್ಟಿದ್ದಾಳೆ. ಈ ದೃಶ್ಯದಲ್ಲಿರುವ ಜೋಡಿಯನ್ನೊಮ್ಮೆ ನೋಡಿ. ಅದೆಷ್ಟು ಮುದ್ದು ಮುದ್ದಾಗಿ ಎಲ್ಲರ ಕಣ್ಕುಕ್ಕೋ ತರ ಇದ್ದಾರೆ. ಅದ್ಯಾವ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಇಂದು ಇಬ್ಬರು ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ. ಕೆಲ ದಿನಗಳ ಹಿಂದೆ ಇಸ್ರೇಲ್ನಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದ ಕೇರಳದ ಕೋಜಿಕೋಡ್ನ ಜಿನೇಶ್ ಪಿ ಸುಕುಮಾರನ್ ಶವವಾಗಿ ಪತ್ತೆಯಾಗಿದ್ರು. ಜೀವಕ್ಕೆ ಜೀವ ಅಂತ ಪ್ರೀತಿಸಿದ್ದ ಪತ್ನಿಗೆ ಗಂಡನ ಸಾವು ಬರಸಿಡಿಲು ಬಡಿದಂತಾಗಿತ್ತು. ಗಂಡ ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಆತನ ನೆನಪಲ್ಲೇ ದಿನ ದೂಡ್ತಿದ್ದವಳು ಮಾನಸಿಕವಾಗಿ ಕುಗ್ಗಿ ಹೋದ್ಲು. ರೇಷ್ಮಾಳ ಸ್ಥಿತಿ ನೋಡಿ ವೈದ್ಯರ ಬಳಿ ಕೌನ್ಸಿಲಿಂಗ್ ಸಹ ಕೊಡಿಸಿದ್ರು. ಆಕೆಗೆ ಆತನ ನೆನಪೇ ಕಾಡ್ತಿತ್ತು. ರೇಷ್ಮಾ ಮಾತ್ರ ಗುಣಮುಖವಾಗ್ಲಿಲ್ಲ. 10 ವರ್ಷದ ಮಗಳಿದ್ರು ಕೂಡ ಗಂಡನಿಲ್ಲ ಅನ್ನೋ ದುಃಖದಿಂದ ಹೊರಬರಲಿಲ್ಲ. ಇದೇ ನೋವಲ್ಲೇ ರೇಷ್ಮಾ ಕೂಡ ಪ್ರಾಣವನ್ನ ಬಿಟ್ಟು ಬಿಟ್ಲು. ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಅಪ್ಪನನ್ನ ಕಳ್ಕೊಂಡ ಹೆಣ್ಮಗಳು ಈಗ ತಾಯಿಯನ್ನ ಕಳ್ಕೊಂಡಿದ್ದಾಳೆ. ಅಮ್ಮನ ದುಡುಕಿನ ನಿರ್ಧಾರಕ್ಕೆ ಏನು ಅರಿಯದ ಕಂದಮ್ಮ ಅನಾಥವಾಗಿದೆ. ಸುಖ ಸಂಸಾರದಲ್ಲಿ ಬಂದ ಬಿರುಗಾಳಿ 2 ಜೀವವನ್ನ ಕೊಂಡು ಹೋಗಿದೆ. ದೀಪಾನೇ ಆರಿ ಹೋದ್ರೆ ಏನು ಮಾಡಬೇಕು? ಜೀವ ಕೇಳ್ತೈತೆ ಜೊತೆ ಯಾರು ಅಂತ.